ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡೈಲಿ ವ್ಲಾಗ್ಸ್. ತುಂಬಾ ದಿನ ಗ್ಯಾಪ್ ಆಗ್ಬಿಟ್ಟಿತ್ತು ವ್ಲಾಗ್ಸ್ ಮಾಡಿ. ನನ್ನ ತಮ್ಮನ ಮದುವೆ ಆಗಿರೋ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ತುಂಬಾ ಡಿಲೇ ಆಗಿರೋದಕ್ಕೆ ಕ್ಷಮೆ ಇರಲಿ. ಮನೆಯಿಂದ ಚೌಲ್ಟ್ರಿ ಕಡೆಗೆ ಬಂದು ಹಳದಿ ಶಾಸ್ತ್ರ ಮುಗಿಸಿ ನಾವು ಕೂಡ ಒಂದಷ್ಟು ಫೋಟೋಶೂಟ್ಗಳು ಮುಗಿಸೋಷ್ಟೊತ್ತಿಗೆ ಸಂಜೆ ಆಗಿ ರಿಸೆಪ್ಷನ್ ಟೈಮ್ ಆಗಿತ್ತು. ಊರಿಂದ ನಮ್ಮ ಸ್ಪೆಷಲ್ ಗೆಸ್ಟ್ ಕೂಡ ಬನ್ನಿ ತೋರಿಸ್ತೀನಿ. ನಮ್ಮ ಅಗಸ್ತ್ಯ ಸ್ಟೇಬಲ್ಸ್ ಇಂದ 2 ಕುದುರೆ ತಂದಿದ್ವಿ ಮದುವೆಗೆ ಅಂತ. ಕುದುರೆನೆಲ್ಲ ಲೋಡ್ ಮಾಡಿ ನನ್ನ ತಮ್ಮನ ರೆಡಿ ಆಗಿದ್ದ. ಕಪಲ್ಸ್ ಕೂಡ ರೆಡಿ ಆಗಿದ್ದು. ಅದಕ್ಕೆ ಒಂದು ಫೋಟೋಶೂಟ್ ಮಾಡಿಸಿ ಕುದುರೆ ಜೊತೆಗೆ ಶುಭ ಕಾರ್ಯಕ್ಕೆ ಬಸಪ್ಪನ ಕರ್ಸಿ ಇರಕ್ಕಾಗತ್ತಾ, ಇವ್ರನ್ನು ಕರೆಸಿ ಅಲಂಕಾರ ಮಾಡಿ. ಸೊ ಈಗ ನಮಗೆ ಟೋಟಲ್ 4 ಸ್ಪೆಷಲ್ ಗೆಸ್ಟ್ ಇದ್ದಾರೆ. 2 ಕುದುರೆಗಳು ಮತ್ತೊಂದು ಜೊತೆ ಎತ್ತು ಬಂದಿದೆ. ಜನಗಳನ್ನ ನೋಡಿ ತುಂಬಾ ಖುಷಿ ಪಟ್ಟರು. ಫೋಟೋ ಕೂಡ ಇಡಿಸ್ಕೊತೀರಿ ನೋಡಿ. ಇವಾಗ ಬನ್ನಿ ರೆಡಿಯಾಗಿ ರಿಸೆಪ್ಷನ್ ಹೋಗೋಣ. ಗಂಡು ಹೆಣ್ಣು ಒಂದು ಒಳ್ಳೆ ಎಂಟ್ರಿ ಕೊಟ್ಟು ನಾವು ಕೂಡ ರೆಡಿಯಾಗಿ ಎಂಟ್ರಿ ತಗೊಂಡು ಮದುವೆಗಂತೂ ಜನ ಚೆನ್ನಾಗಿ ಬಂದಿದ್ರು. ಜೊತೆಗೆ ನಮ್ಮ ಹಿರಿಸೇವೆ ಸಂದೀಪ್ ಅವರು, ಹಾಗೆ ವಿಜಯನಗರ MLA ಪ್ರಿಯಾಕೃಷ್ಣ ಕೂಡ ಬಂದಿದ್ರು. ಹಾಗೆ ಅವ್ರ ನಮ್ಮ ಹಳ್ಳಿಕರ ಎತ್ಕೊಳ್ಳೋ ಜೊತೆಗೆ ಒಂದು ಫೋಟೋ ತಗೋಬೇಕು ಅಂತಂದ್ರು. ಅವ್ರನ್ನ ಎತ್ಕೊಳ್ಳೋ ಮಧ್ಯ ನಿನ್ಸಿ ಪ್ರಿಯಾಕೃಷ್ಣ ಅವ್ರಿಗೆ ಎತ್ಕೊಳ್ಳೋ ಜೊತೆಗೆ ಒಂದು ಫೋಟೋ ತೆಗಿಸಿ ನಮ್ಮ ಸಂದೀಪ್ ಅವ್ರಿಗೆ ಹಳೆ ಪರಿಚಯ. ಸೊ ಅದಕ್ಕೆ ಮಾತಾಡ್ಸ್ಕೊಂಡು ಸ್ವೀಟ್ ತಿಂತಾ ಇದ್ರು. ಅಲ್ಲಿಂದ ಸ್ಟೇಜ್ ಮೇಲೆ ಬಂದು ಫೋಟೋಗಳು ತೆಗೆಸ್ಕೊಂಡು ನಮ್ಮ ಇಡೀ ಫ್ಯಾಮಿಲಿ ಆಲ್ಮೋಸ್ಟ್ ಒಂದು ಗ್ರೂಪ್ ಫೋಟೋ ಬೇಕು ಅಂತೆಲ್ಲ ಸ್ಟೇಜ್ ಮೇಲೆ ಬಂದ್ರು. ಒಂದು ಫುಲ್ ಸ್ಟೇಜ್ ಗ್ರೂಪ್ ಫೋಟೋ ತಗೊಂಡು ನಮ್ಮ ಅಮ್ಮ ಚಿಕ್ಕಮ್ಮನ ಜೊತೆ ಒಂದು ಫೋಟೋ ತಗೊಂಡು ನಾವು ಒಂದಷ್ಟು ಫೋಟೋ ಶೂಟ್ಗಳು ಮಾಡ್ಕೊಂಡು ಸೂಟ್ ಅಲ್ಲಿ ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಬ್ಲಾಕ್ ಸೂಟ್ ಆಗ್ತಿಲ್ಲ, ಬೇರೆ ಕಲರ್ ಸೂಟ್ ಆಗ್ತಿದೆ ಅಂತ ತಿಳಿಸಿ. ನೆಕ್ಸ್ಟ್ ಎಲ್ಲ ಟ್ರೈ ಮಾಡುವ. ನಮ್ಮ ಫ್ಯಾಮಿಲಿ ಒಂದು ಕ್ಯೂಟ್ ಪಿಕ್ ತಗೊಂಡು ಒಂದು ಲಾಸ್ಟ್ ಪಿಕ್ ತಗೊಂಡು ಊಟ ಮುಗಿಸಿ ಇವತ್ತಿನ ಕತೆ ಇಷ್ಟೇ.